ಗುಡ್ ಮಾರ್ನಿಂಗ್ ಎಲ್ರಿಗೂ. ದೇವರು ಒಂದು ಒಳ್ಳೆ ದಿನವನ್ನು ಕೊಟ್ಟಿರೋದ್ರಿಂದ ಈ ದಿನವನ್ನು ವಾಕ್ಯದಿಂದ ಮತ್ತು ಒಂದು ಕಾಫಿಯಿಂದ ನಾವು ಪ್ರಾರಂಭ ಮಾಡೋಣ. ಇವತ್ತಿನ ಟೈಟಲ್ ಏನು ಅಂದರೆ ಗಾಡ್ಸ್ ಇನ್ನೆಬಿಲಿಟಿ ಅಂತ. ದೇವರಿಂದ ಆಗದಿರೋ ಇರೋ ಕೆಲಸ ಅಂತ. ದೇವರಿಂದ ನಾವು ಅಂದ್ಕೊಳ್ತೀವಿ ನಮ್ಮ ದೇವ್ರಿಗೆ ಎಲ್ಲ ಸಾಧ್ಯ, ಆತನು ಎಲ್ಲವನ್ನು ಮಾಡಿ ಮುಗಿಸ್ತಾನೆ, ಆತನಿಗೆ ಎಲ್ಲವೂ ಸಾಧ್ಯ, ಅವ್ರಿಗೆ ಕಷ್ಟ ಆಗಿರೋದು ಯಾವುದೂ ಇಲ್ಲವೇ ಇಲ್ಲ ಅಂತ. ಆದರೆ ಇವತ್ತು ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಅವ್ರಿಗೂ ಒಂದು ಕೆಲಸ ಅವ್ರಿಗೆ ಮಾಡೋಕ್ಕೆ ಬರಲ್ಲ. ಅವ್ರಿಗೂ ಒಂದು ಕೆಲಸ ಅವ್ರಿಗೂ ಕೂಡ ಕಷ್ಟನೇ. ಅವ್ರಿಗೂ ಒಂದು ಕೆಲಸನ ಅವರು ಮಾಡಿ ರೂಢಿನೇ ಇಲ್ಲ. ಏನು ಕೆಲಸ ಅಂತ ನಾವು ಇವತ್ತು ಧ್ಯಾನ ಮಾಡಿ ಈ ದಿನವನ್ನು ಪ್ರಾರಂಭ ಮಾಡೋಣ. ಆ ಕೆಲಸ ಏನು ಅಂತ ಹೇಳಿದ್ರೆ, ಆ ಕೆಲಸ ಏನು ಅಂದರೆ ಯಾವುದು ದೇವರಿಗೆ ಸಾಧ್ಯನೇ ಆಗೋದಿಲ್ಲ. ಆ ಕೆಲಸ ಏನು ಅಂದರೆ ಅವ್ರಿಗೆ ನಾವು ಬಲಹೀನರಾಗಿರುವಾಗ ನಮ್ಮನ್ನ ಬಿಟ್ಟು ಹೋಗಿ ರೂಢಿ ಇಲ್ಲ. ಆಮೇಲೆ ದೇವ್ರ ಹತ್ರ ಇರೋ ಒಂದು 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 ಬಲಹೀನತೆ ಅದೇನಂದರೆ, ನಾವು ವೀಕ್ ಆಗಿರುವಾಗ, ನಮ್ಮ ಒಂದು ವೀಕೆಸ್ಟ್ ಪಾಯಿಂಟಲ್ಲಿ ನಾವು ಇರುವಾಗ ಅವ್ರಿಗೆ ಬಿಟ್ಟು ಹೋಗಿ ರೂಢಿನೇ ಇಲ್ಲ. ಇದನ್ನು ನಾವೆಲ್ಲಿ ನೋಡ್ಬೋದು ಅಂದರೆ ಯಾಕೋಬ ದೇವ್ರ ಜೊತೆ ಆದಿಕಾಂಡದಲ್ಲಿ ನಾವು ನೋಡ್ಬೋದು. ಯಾಕೋಬ ದೇವ್ರ ಜೊತೆ ಅವನು ಜಗಳ ಆಡುವಾಗ ದೇವ್ರು ಹೇಳ್ತಾ ಇರ್ತಾರೆ, ನಾನು ಹೋಗ್ತೀನಿ, ನಾನು ಬಿಡು, ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಅದೇ ದೇವರು ಯಾಕೋಬ ಒಂದು ಕಾಲು ಮುರಿದೋಗಿದ ತಕ್ಷಣ ಅವರು ಇವನ್ನ ಆಶೀರ್ವಾದ ಮಾಡ್ತಾರೆ. ಅಂದರೆ ಯಾಕೋಬ ಸ್ಟ್ರಾಂಗ್ ಆಗಿರುವಾಗ ನಾನು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾರೆ. ಯಾಕೋಬಂದೊಂದು ಮೂಳೆ ಮುರಿದೋಗಿದ ತಕ್ಷಣವೇ ಇವರು ಅವನ್ನ ಬಿಟ್ಟೇ ಹೋಗಲ್ಲ, ಆಶೀರ್ವಾದ ಮಾಡದೇ ಹೋಗೋದೇ ಇಲ್ಲ. ಆಮೇಲೆ ಮತ್ತು ನಾವು ಆಗಾರ್ ಮತ್ತು ಅವರ ಮಗು ಸಾಯುವಾಗ ಒಂದು ಪರಿಸ್ಥಿತಿಲಿ ನೋಡ್ತೀವಿ. ಇಲ್ಲಿ ತಂದೆ ಅಬ್ರಾಮ್ ಅವ್ರಿಗೆ ಕೈ ಬಿಡ್ತಾರೆ, ಸಾರಾ ಅವರು ಯಜಮಾನಿಯಾಗಿರೋ ಸಾರಾ ಕೈ ಬಿಡ್ತಾರೆ, ಆಗಾರ್ಗೆ ಗೊತ್ತಿರೋರು ಎಲ್ಲರೂ ಕೈ ಬಿಟ್ಟಿರ್ತಾರೆ. ಆದರೆ ಇವರು ಒಂದು ಡೆಸರ್ಟಲ್ಲಿರುವಾಗ ಆ ಮಗು ದಾಹದಿಂದ ಸಾಯುವಾಗ ಇವ್ರನ್ನ ಎಲ್ಲ ಕೈ ಬಿಟ್ರೂ ಒಬ್ಬರು ಕೈ ಬಿಟ್ಟಿಲ್ಲ. ಅದು ಯಾರು ಅಂದರೆ ಯೆಹೋವ ದೇವರು. ಯಾಕೆ ಅಂದರೆ ಇವ್ರಿಗೆ ಕೈ ಬಿಟ್ಟು ರೂಢಿ ಇಲ್ಲ. ಇವ್ರಿಗೆ ನಾವು ಬಲಹೀನರಾಗಿರುವಾಗ ಕೈ ಕೊಟ್ಟು ಓಡೋಗೋದಕ್ಕೆ ಇವ್ರಿಗೆ ಬರಲ್ಲ. ಎಲ್ಲ ಸಾಧ್ಯ ಆಗಿರೋ ದೇವ್ರಿಗೆ ನಮ್ಮ ಒಂದು ವೀಕೆಸ್ಟ್ ಪಾಯಿಂಟಲ್ಲಿ ನಮ್ಮನ್ನ ಬಿಟ್ಟು ಹೋಗೋಕ್ಕೆ ರೂಢಿ ಇಲ್ಲ. ಆಮೇಲೆ ಮತ್ತೆ ಮೋಶೆ ಅವ್ರ ಕಾಲದಲ್ಲಿ ನಾವು ನೋಡ್ತೀವಿ, ವಿಮೋಚನೆ ಕಾಂಡದಲ್ಲಿ ಏನು ನೋಡ್ತೀವಿ ಅಂದರೆ, ಈಜಿಪ್ಟಿಂದ ಬಿಟ್ಟು ಇಸ್ರಾಯೇಲ್ ಜನ ಪ್ರವಾಸ ಬೆಳೆಸ್ತಾ ಇರ್ತಾರೆ ವಾಗ್ದಾನ ಭೂಮಿ ಕಡೆ. ಇವ್ರಿಗೆ ಹಿಂದೆ ಬಂದು ವೈರಿಗಳ ಒಂದು ಸೈನ್ಯ ಇವ್ರನ್ನ ಅಟ್ಟಾಡ್ಸ್ಕೊಂಡು ಬರ್ತಾ ಇರುತ್ತೆ. ಮುಂದೆ ನೋಡಿದ್ರೆ ಕೆಂಪು ಸಮುದ್ರ ಇರುತ್ತೆ. ದೇವ್ರು ಈಸಿಯಾಗಿ ಹೇಳ್ಬೋದಿತ್ತು, ನಿನ್ಗೆ ಗೊತ್ತಿಲ್ಲ, ನೀನು ಯಾರು ನಮ್ಗೆ ಗೊತ್ತಿಲ್ಲ, ಅದು ಇದು ಹೇಳ್ಬೋದಿತ್ತು. ಎಲ್ಲ ಮಾಡೋಕ್ಕೆ ಬರೋ ದೇವ್ರಿಗೆ ಒಂದೇ ಒಂದು ಮಾಡೋಕ್ಕೆ ಬರಲ್ಲ. ಏನಂದರೆ ನಮ್ಮ ಒಂದು ವೀಕೆಸ್ಟ್ ಪಾಯಿಂಟಲ್ಲಿ ಬಿಟ್ಟು ಹೋಗೋಕ್ಕೆ ಅವ್ರಿಗೆ ರೂಢಿ ಇಲ್ಲ ಅಲ್ವಾ. ಅದನ್ನೇ ಅವರು ಇಲ್ಲೂ ಕೂಡ ಮಾಡಿದ್ರು. ಸಮುದ್ರ ಮುಂದೆ ಇರುವಾಗ, ವೈರಿಗಳ ಹಿಂದೆ ಇರುವಾಗ, ಇವರು ಸೆಂಟ್ರಲ್ಲಿ ಸಿಕ್ಕಾಕೊಂಡಿದ್ದಾಗ ಏನು ಮಾಡಿದ್ರು ಅಂದರೆ ಇವ್ರ ಜೊತೆ ನಿಂತು ಆ ಸಮುದ್ರನ ವಿಭಾಗ ಮಾಡಿ, ಸಮುದ್ರದ ಒಳಗಡೆ ನೆಲಭೂಮಿ ಎಲ್ಲ ಒಣಗಿದ ಒಂದು ಭೂಮಿಯನ್ನು ಕೊಟ್ಟು ಇವ್ರನ್ನ ಹತ್ತು ಕಡೆ ಕರ್ಕೊಂಡು ಹೋದರು. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇವತ್ತು ಒಂದು ಕಾರ್ಯನ ನೀವು ತಿಳ್ಕೊಳ್ಳಿ. ಯಾವ ದೇವ್ರನ್ನ ನಾವು ನಂಬಿದ್ದೀವೋ ಅವ್ರಿಗೆ ಒಂದು ವೀಕ್ನೆಸ್ ಇದೆ. ಆ ವೀಕ್ನೆಸ್ ಏನಂದರೆ, ನಮ್ಮ ಒಂದು ವೀಕ್ನೆಸ್ಸಲ್ಲಿ ಅವ್ರಿಗೆ ಬಿಟ್ಟು ಹೋಗೋಕ್ಕೆ ರೂಢಿ ಇಲ್ಲ. ಆಮೇಲೆ ಅವ್ರು ಹೇಳ್ತಾರೆ, ಒಂದು ಕಡೆ ವಾಕ್ಯದಲ್ಲಿ ಹೇಳ್ತಾರೆ, ಕಷ್ಟ ಕಾಲದಲ್ಲಿ ನನ್ನ ಮೊರೆ ಇಡಿರಿ, ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ. ಅವರು ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿ, ನಾನು ಯೋಚನೆ ಮಾಡ್ತೀನಿ ಏನು ಮಾಡಬೇಕಂತ, ನಾನು ಯೋಚನೆ ಮಾಡ್ತೀನಿ ನೀವು ಒಳ್ಳೆಯವರ ಇಲ್ವಾ ಅಂತ, ನಾನು ಯೋಚನೆ ಮಾಡ್ತೀನಿ ನೀನು ಪರಿಶುದ್ಧವಂತನ ಇಲ್ವಾ, ನಂತರ ನಾನು ಡಿಸೈಡ್ ಮಾಡ್ತೀನಿ ನಿನಗೆ ಸಹಾಯ ಮಾಡಬೇಕೋ ಬೇಡವಾ ಅಂತ. ಆ ರೀತಿ ಹೇಳ್ತಾ ಇಲ್ಲ. ಕಷ್ಟ ಅನಿಸ್ತಾ ನಮಗೆ, ಕಷ್ಟ ಕಾಲದಲ್ಲಿ ನಾವಿದ್ದೀವ, ಅವ್ರಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿದ ತಕ್ಷಣವೇ ಆ ಸೆಕೆಂಡಲ್ಲೇ ಅವ್ರು ಹೇಳ್ತಾರೆ, ನೀವು ಯಾರು ಅಂತ ನೋಡಲ್ಲ, ನಿಮ್ಮ ಹಿನ್ನೆಲೆ ನೋಡಲ್ಲ, ನೀವೇನು ಕೆಲಸ ಮಾಡ್ತಾ ಇದ್ದೀರಾ, ಈ ಪಾಪ ಮಾಡಿದ್ದೀರೋ ಇಲ್ವೋ, ಪರಿಶುದ್ಧವಾಗಿದ್ದೀರೋ, ಇದು ಯಾವುದು ನೋಡಲ್ಲ. ಅವ್ರು ಹೇಳ್ತಾರೆ, ಕಷ್ಟ ಕಾಲ ಬಂತ, ನನಗೆ ಮೊರೆ ಇಡಿ, ಯಾಕಂದರೆ ನನಗೊಂದು ಅಭ್ಯಾಸ ಇದೆ, ಕಷ್ಟದಲ್ಲಿರೋರಿಗೆ ಕೈ ಬಿಟ್ಟು ರೂಢಿ ಇಲ್ಲ ಅಂತ. ಆಮೇಲೆ ಹ್ಯಾವ್ ಎ ನೈಸ್ ಡೇ.